ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ. ನಾನು ನಿಮ್ಮ ಅಮೂಲ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ಕೇಸಿನಲ್ಲಿ ಜಾರಿ ನಿರ್ದೇಶನಾಲಯದ ಪ್ರವೇಶ ಕಾಂಗ್ರೆಸ್ ಪಾಳೆಯದಲ್ಲಿ ಅನಿರೀಕ್ಷಿತತೆ ಮತ್ತು ಆತಂಕದ ವಾತಾವರಣವನ್ನು ಸೃಷ್ಟಿಸಿದೆ. ಮುಡಾ ಕೇಸು ಆರಂಭವಾಗಿ ಅದು ವಿವಾದವೆದ್ದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ PM ತಮಗೆ ಮುಡಾದಿಂದ ಸಿಕ್ಕಿದ 14 ನಿವೇಶನಗಳನ್ನು ಹಿಂತಿರುಗಿಸಿದ್ದಾರೆ. ಜಾರಿ ನಿರ್ದೇಶನಾಲಯ ESIR ಕೇಸು ದಾಖಲಿಸಿದ ಬೆನ್ನಲ್ಲೇ ಅವರು ಈ ನಿರ್ಧಾರವನ್ನು ಮಾಡಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರವು ಮಿಂಚಿನ ವೇಗದಲ್ಲಿ ನಿವೇಶನಗಳನ್ನು ಪಡೆಯುವ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ್ದು ಹಲವರನ್ನ ಇದು ಅಚ್ಚರಿಗೊಳಿಸಿದೆ. ವಿಶೇಷ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಪ್ರಕರಣವು ಇನ್ನೂ ತನಿಖೆಯ ಹಂತದಲ್ಲಿರುವಾಗ ಮುಡಾ ಇಷ್ಟು ತುರ್ತಾಗಿ ಕೆಲಸ ಮಾಡಿರೋದು ಯಾಕೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಇಲ್ಲಿರುವಂತಹ ಪ್ರಶ್ನೆ ಮತ್ತು ಸಂದೇಹ ಅಂತ ಅಂದರೆ ನಿವೇಶನಗಳನ್ನು ಮುಡಾಕ್ಕೆ ಹಿಂತಿರುಗಿಸಿರೋದು ಸಿದ್ದರಾಮಯ್ಯ ಅವರ CM ಹುದ್ದೆಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ತೊಂದರೆಯಾಗೋದಿಲ್ವೇ ಎಂಬುದು. ಇನ್ನು ಈಗ ಮುಡಾ ನಿವೇಶನ ವಿವಾದ ಉಂಟುಮಾಡಿದಂತೆ 2016ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುತ್ತ 75 ಲಕ್ಷ ರೂಪಾಯಿಗಳ ಹೂಬ್ಲಾಟ್ ವಾಚ್ ಪ್ರಕರಣ ಕೂಡ ಸದ್ದು ಮಾಡಿತ್ತು. ಅದನ್ನು ವಿಧಾನಸಭೆ ಸ್ಪೀಕರ್ಗೆ ಹಸ್ತಾಂತರಿಸುವ ಮೂಲಕ ಅದನ್ನು ರಾಜ್ಯದ ಆಸ್ತಿ ಅಂತ ಘೋಷಿಸಿ ಸಿದ್ದರಾಮಯ್ಯನವರು ವಿವಾದದಿಂದ ಹೊರಬಂದಿದ್ರು. ಆದರೆ ಮುಡಾ ಪ್ರಕರಣ ತುಂಬ ದೂರ ಸಾಗ್ಬಂದಿದೆ. ಹೈಕೋರ್ಟ್ ಮತ್ತು ವಿಶೇಷ ನ್ಯಾಯಾಲಯಗಳು ಆದೇಶಗಳನ್ನು ನೀಡಿವೆ. ಲೋಕಾಯುಕ್ತ ಪೊಲೀಸರು ಮತ್ತು ಇಡಿ ಈಗಾಗಲೇ ತನಿಖೆಯನ್ನು ಆರಂಭಿಸಿದೆ. ಲೋಕಾಯುಕ್ತ ಪೊಲೀಸರು 3 ತಿಂಗಳೊಳಗೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದ್ದು ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ಇಡಿ ದಾಖಲಿಸಿದೆ. ಇಡೀ ಪ್ರಕರಣದಲ್ಲಿ ಸೈಟ್ಗಳನ್ನು ಹಿಂತಿರುಗಿಸೋದು CMಗೆ ಹೇಗೆ ಸಹಾಯ ಮಾಡ್ತದೆ ಅಂತ ಹೇಳೋದು ಕಷ್ಟ. ಇನ್ನು ಪ್ರಕರಣವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠಕ್ಕೆ ತಲುಪಿದಾಗ ಮಾತ್ರ ಇದರ ಕಾನೂನು ಪರಿಣಾಮಗಳು ತಿಳಿತವೆ. ಇದನ್ನು ಯಾವುದೇ ರೀತಿಯಲ್ಲಿ ಅರ್ಥೈಸಬಹುದು. ಆಸ್ತಿಯನ್ನು ಈಗಾಗಲೇ ಒಪ್ಪಿಸಿರೋದ್ರಿಂದ ಸರ್ಕಾರಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಬಹುದು. ಆದರೆ ಈ ಹಂತದಲ್ಲಿ ನಿವೇಶನಗಳನ್ನು ಹಿಂತಿರುಗಿಸಿರೋದ್ರಿಂದ ನಡೀತಾ ಇರುವಂತಹ ತನಿಖೆ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತಲೂ ಹೇಳಲಾಗ್ತಾ ಇದೆ. ಇವರು ಈಗ ಸೈಟನ್ನು ಹಿಂತಿರುಗಿಸಿದ್ದಾರೆ. ಆದರೆ ಮೊದಲಿಗೆಯೇ ತನಿಖೆ ಪ್ರಾರಂಭವಾದಾಗಲೇ ಸೈಟ್ಗಳನ್ನು ಹಿಂತಿರುಗಿಸಿದ್ರೆ ಅದು ಸ್ವಲ್ಪ ಪರಿಣಾಮವನ್ನು ಬೀರ್ತಾ ಇತ್ತು. ಇನ್ನು CM ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡುವ ಮುನ್ನವೇ ನಿವೇಶನಗಳನ್ನು ಹಿಂತಿರುಗಿಸಬೇಕಾಗಿತ್ತು ಅಂತ ಕಾಂಗ್ರೆಸ್ನ ಹಲವು ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ. ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.